ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ರಹಸ್ಯವಾಗಿ ಈ ಚಿಕ್ಕ ವಸ್ತುವನ್ನು ಇಟ್ಬಿಟ್ರೆ ಸಾಕು, ನೋಡಿ ನಿಮ್ಮ ಜಾತಕವೇ ಬದಲಾಗುತ್ತೆ, ಐಶ್ವರ್ಯ ತುಂಬಿ ತುಳುಕಾಡುತ್ತೆ, ಸಂಪತ್ತು ಅನ್ನೋದು ಬರುತ್ತೆ. ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ನಮಗೆ ಕೊಡ್ತಾಳೆ. ಹೌದು, ಏನಿರಬಹುದು, ಯಾಕೆ ಈ ಥರ ನಾವು ಭಾನುವಾರ ಇಟ್ಟರೆ ಅಷ್ಟೊಂದು ವಿಶೇಷತೆ ಏನಿದೆ ಅದನ್ನು ಎಲ್ಲವೂ ಕೂಡ ಇದರಲ್ಲಿ ತಿಳ್ಕೊಳ್ಳಿ. ಭಾನುವಾರ ಅನ್ನುವಂಥದ್ದು ಸರಿಸುಮಾರು ನಮಗೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಯಾವುದೇ ಕಾರಣಕ್ಕೂ ತುಂಬ ತಿಳ್ಕೊಂಡಿರುವಂಥವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಗೊತ್ತು, ಈ ದಿನ ನಾವು ಏನೇ ಒಂದು ಪ್ರಯತ್ನ ಪಟ್ಟರೂ, ಏನೇ ಪರಿಹಾರ ಮಾಡಿಕೊಂಡ್ರೂ ನಮ್ಮ ಶಕ್ತಿಗಳು ದುಪ್ಪಟ್ಟಾಗುತ್ತೆ, ನಮ್ಮ ಮನೆಯಲ್ಲಿ ಅದೃಷ್ಟ ಒಲೆದು ಬರುತ್ತೆ, ನಮಗೆ ಕೆಲಸದ ಜಾಗದಲ್ಲಿ, ಬಿಸ್ನೆಸ್ ಮಾಡುವಂಥ ಜಾಗದಲ್ಲಿ ಎಲ್ಲವೂ ಕೂಡ ಯಶಸ್ಸನ್ನು ತಂದುಕೊಡುತ್ತೆ. ಆರೋಗ್ಯವಂತರಾಗಿರ್ತೀವಿ, ಬುದ್ಧಿವಂತರಾಗಿರ್ತೀವಿ, ತುಂಬ ಶ್ರೀಮಂತಿಕೆ ಅನ್ನುವಂಥದ್ದು ಕೊಡುತ್ತೆ. ಇದರ ಬಗ್ಗೆ ತಿಳ್ಕೊಳ್ಳಿ. ಅರಿಶಿಣವನ್ನು ಮುಖ್ಯವಾಗಿ ನಾವು ಸುಮ್ಮನೆ ತಗೊಳ್ಳೋದಿಲ್ಲ, ಯಾವಾಗಲೂ ಅಷ್ಟೇ ಗುರುಬಲ ಗಟ್ಟಿಯಾಗೋದಕ್ಕೆ, ಗುರುಬಲವನ್ನು ಪಡ್ಕೊಳ್ಳೋದಕ್ಕೆ ಬಳಸುವಂಥದ್ದು. ಪ್ರತಿನಿತ್ಯ ಯಾರೆಲ್ಲ ಸ್ನಾನದ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ತಾ ಬಂದಾಗ ನಮ್ಮ ಸಮಸ್ಯೆಗಳು, ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡ್ತಾ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಬಡತನ ಹೋಗಿ ಶ್ರೀಮಂತಿಕೆ ಅನ್ನುವಂಥದ್ದು ಬಹಳ ಬಂದುಬಿಡುತ್ತೆ ಸ್ನೇಹಿತರೆ. ಅಷ್ಟೊಂದು ಅಡಗಿರುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಅರಿಶಿಣವನ್ನು ನಾವು ಯಾವ ಜಾಗದಲ್ಲಿ ಇಡಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳಿ. ಅರಿಶಿಣ ಬಂದು ಗುರುಬಲವನ್ನು ಹೆಚ್ಚು ಮಾಡುತ್ತೆ. ಹಾಗೆ ಉಪ್ಪಿನ ಜೊತೆ ನಾವು ಇಡಬಾರ್ದು, ಅದನ್ನು ಗಾಜಿನ ಬಾಟ್ಲಿಯಲ್ಲಿ ಇಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಅರಿಶಿಣದ ಡಬ್ಬ ಇರುತ್ತಲ್ವ, ಆ ಬಾಟಲ್, ಅದರ ಮೇಲೆ ಯಾವುದೇ ಕಾರಣಕ್ಕೂ ತೂಕದ ವಸ್ತುಗಳನ್ನು ಇಡಬೇಡಿ. ಅದ್ರ ಮೇಲೆ ಏನೂ ಕೂಡ ಇಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ನಾವು ಖಾಲಿ ಬಾಟ್ಲನ್ನು ಕೂಡ ಹಾಗೆ ಇಡಬಾರ್ದು. ಅರಿಶಿಣ ಖಾಲಿ ಆಗೋದಕ್ಕೂ ಮುಂಚೆನೇ ತಗೊಂಡು ಬಂದು ಇಟ್ಕೊಳ್ಬೇಕು. ಆಗ ಸಂಪತ್ತು ಅನ್ನುವಂಥದ್ದು ಕರಗೋದಿಲ್ಲ, ಹಣಕಾಸು ಕರಗೋದಿಲ್ಲ. ಸಾಲ ಏನೇ ಮಾಡಿಕೊಂಡ್ರೂ ಕೂಡ ಮತ್ತೆ ಸಾಲವನ್ನು ತೀರಿಸ್ತೀವಿ, ಅಷ್ಟು ಶಕ್ತಿ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಅರಿಶಿಣ ಡಬ್ಬಿಯಲ್ಲಿ ಏನಾದರೂ ನಾವು ಈ ವಸ್ತುಗಳನ್ನು ಹಾಕಿ ಏನಾದರೂ ಇಟ್ಬಿಟ್ರೆ ನೋಡಿ, ಐಶ್ವರ್ಯ ಅನ್ನೋದು ಯಾವ ರೀತಿ ಬರುತ್ತೆ. ಇದನ್ನು ನಾವು ಹಾಕಿ ಇಡುವಾಗ, ಹಾಗೆ ನಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಬೇರೆ ಅಕ್ಕದ ಪಕ್ಕದ ಮನೆಗಳಿರುತ್ತಲ್ವ, ಅವರಿಗೆ ಹೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಕೂಡ ನೋಡಿಕೊಂಡೇ ಇರ್ತಾರೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಾವು ಎಷ್ಟು ಸಂತೋಷವಾಗಿದ್ದೀವಿ, ಏನು ತಗೊಂಡಿದ್ದೀವಿ, ಎಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತಂದ್ಬಿಟ್ಟು ಅಸೂಯೆ ಪಟ್ಕೊಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ನಾವು ರಹಸ್ಯವಾಗಿ ಮಾಡುವಂಥ ವಿಚಾರಗಳನ್ನು, ಪರಿಹಾರಗಳನ್ನು ಶೇರ್ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಇದರಿಂದ ನಮಗೆ ಒಳ್ಳೆ ರೀತಿಯಲ್ಲೇ ಆಗಿದೆ ಬದಲಾವಣೆ ಅಂತ ಅನ್ನಿಸ್ದಾಗ ನೀವು ಹೇಳ್ಕೊಳ್ಳಿ. ಆ ಥರ ಹೇಳಿದಾಗ ಇನ್ನೂ ಬಹಳ ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ಈ ಪರಿಹಾರದಿಂದ ನಮಗೆ ಉತ್ತಮವಾದ ಬದಲಾವಣೆ ಕಂಡಿದ್ದೀವಿ, ನೆಮ್ಮದಿಯ ವಾತಾವರಣ ಬಂದಿದೆ, ನಮ್ಮ ಮನೆಯಲ್ಲಿ ಹಣಕಾಸು ಚೆನ್ನಾಗಿ ಬಂದಿದೆ ಅಂತ ಕೂಡ ನಾವು ಅನಿಸುತ್ತೆ ನಮಗೆ. ಅಷ್ಟೊಂದು ಬದಲಾವಣೆ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಭಾನುವಾರ ಸಂಜೆಯ ಮೇಲೆ, ಏಕೆಂದರೆ ಪ್ರಕೃತಿಯಲ್ಲಿ ತುಂಬ ನಿಶಬ್ದವಾಗಿರುತ್ತೆ, ನಾವು ಭಗವಂತನಿಗೆ ಹತ್ತಿರ ಆಗುವಂಥ ಒಂದು ಸಮಯ ಇದಾಗಿರೋದ್ರಿಂದ ಮನಸ್ಸಲ್ಲಿ ನಾನಾ ಥರದ ಗೊಂದಲ ಅನ್ನುವಂಥದ್ದು ಇರೋದಿಲ್ಲ, ಪ್ರಶಾಂತವಾಗಿ ಇರುತ್ತೆ. ಇದನ್ನು ಹೇಳಿಕೊಂಡು ನೀವು ಒಂದು ಕಾಗದವನ್ನು ತಗೊಳ್ಳಿ, ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಗೆರೆಗಳು ಇರಬಾರ್ದು, ಚಿಕ್ಕದಾಗೆ ತಗೊಳ್ಳಿ, ತೊಂದರೆ ಇಲ್ಲ. ಒಂದು ಬೆಳ್ಳುಳ್ಳಿಯನ್ನು ಇಡಿ, ಬೆಳ್ಳುಳ್ಳಿ ಒಂದು ಇಡುವಷ್ಟು ಡಬ್ಬಿ ಅದು ದೊಡ್ಡದಾಗಿಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ 1 ಅಥವಾ 2 ಎಸಳನ್ನು ನೀವು ತಗೊಳ್ಬಹುದು. ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆಯೋದಕ್ಕೆ ಹೋಗಬೇಡಿ.
ಇದು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು, ದುಷ್ಟಶಕ್ತಿಗಳನ್ನು, ನರದೃಷ್ಟಿಯನ್ನು, ಹಿತಶತ್ರುಗಳ ಒಂದು ಅವರ ಕೆಟ್ಟ ಆಲೋಚನೆಗಳನ್ನು ಎಲ್ಲವನ್ನು ಕೂಡ ಅದು ಎಳೆದು ಇಟ್ಕೊಳ್ಳುತ್ತೆ. ಅದಕ್ಕೆ ಈ 2 ಮುಗ್ಗಿರುವಂಥ ಲವಂಗಗಳನ್ನು ಬಳಸಬೇಕು. ಲವಂಗಗಳು ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಕೆಲಸಗಳೇ ನಡೀತಾ ಇರೋದಿಲ್ಲ. ಹಣಕಾಸಿನದ್ದಾಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಅಥವಾ ಅಂದುಕೊಂಡಿರುವ ಕೆಲಸಗಳಾಗಿರಬಹುದು. ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಹೋಗ್ತಾರೆ, ಇಂಟರ್ವ್ಯೂ ಕೊಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈ ಥರ ಕೆಲಸ ಸಿಗೋದಿಲ್ಲ. ಆ ಥರ ಏನಾದರೂ ಎಷ್ಟೋ ಕೆಲಸಗಳಲ್ಲಿ ನಿಮಗೆ ಹಿಂದೆ ಇಟ್ಟು ಬೀಳ್ತಾ ಇದ್ದರೆ ಇದು ನಿಜವಾಗ್ಲೂ ಸಹಾಯ ಮಾಡುತ್ತೆ. ಎಲ್ಲ ರೀತಿಯ ಬ್ಲಾಕೇಜಸನ್ನು ತೆಗೆದುಬಿಡುತ್ತೆ. ಏಕೆಂದರೆ ಲವಂಗಗಳು ನಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದರ ಪ್ರಭಾವದಿಂದ ಮಾತ್ರ ನಮಗೆ ತೊಂದರೆಗಳು ಆಗುತ್ತಾ ಇರುತ್ತೆ, ಆರೋಗ್ಯ ಕೆಡ್ತಾ ಇರುತ್ತೆ, ಅಂದುಕೊಂಡಿರುವ ಕೆಲಸಗಳು ನಡೀತಾ ಇರೋದಿಲ್ಲ. ಅದನ್ನೆಲ್ಲವೂ ಕೂಡ ಇದು ನಮಗೆ ಅನುಕೂಲದ ರೀತಿಯಲ್ಲಿ ಮಾಡಿಕೊಡುತ್ತೆ, ಅನುಕೂಲ ಆಗಿ ಮಾರ್ಪಾಟಾಗುತ್ತೆ. ಅದಕ್ಕೆ ನೀವು ಇಷ್ಟನ್ನು ಪೊಟ್ನ ಕಟ್ಟಿದ್ದೇ ಇಟ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇವ್ರ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ಅಡುಗೆಗೆ ಬಳಸಿಬಿಡ್ತಾರೆ, ಅಥವಾ ಅಡುಗೆ ಮನೆಯಲ್ಲಿ ಇರುವಂಥದ್ದನ್ನು ದೇವರ ಮನೆಗೆ ಬಳಸ್ತಾರೆ. ಈ ಥರ ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕದಾಗಾದರೂ ಪರವಾಗಿಲ್ಲ ಸ್ನೇಹಿತರೆ, ಎರಡನ್ನು ಕೂಡ ಸಪ್ರೇಟಾಗಿ ಇಡಿ. ಅಡುಗೆ ಮನೆ ಅನ್ನುವಂಥದ್ದು ಐಶ್ವರ್ಯದ ಒಂದು ಜಾಗ ಅಂತಲೇ ಹೇಳ್ತೀವಿ. ಲಕ್ಷ್ಮೀದೇವಿ ತುಂಬ ಇಷ್ಟಪಡುವಂಥ ಜಾಗ. ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ನೀಟಾಗಿ ಇಟ್ಕೊಂಡು, ಪ್ರತಿ ಬಾರಿ ಕೂಡ ತುಂಬ ಜನ ಸೌಂಡ್ ಮಾಡ್ತಾ ಇರ್ತಾರೆ ಪಾತ್ರೆಗಳಿಂದ. ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ನೀವು ಇಡುವಾಗ ಸಂಧ್ಯಾ ಸಮಯದಲ್ಲಿ ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ಸಮಯ ಆಗಿರೋದ್ರಿಂದ ನಿಮ್ಮ ಪ್ರಾರ್ಥನೆ, ನಿಮ್ಮ ಕೋರಿಕೆ ಅದನ್ನು ಭಗವಂತನಿಗೆ ತಲುಪಿಸುವಂಥ ಸಮಯ ಆಗಿರೋದ್ರಿಂದ ಆ ಸಮಯದಲ್ಲಿ ನೀವು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಭಕ್ತಿಯಿಂದ ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಈ ಪೊಟ್ಣದಲ್ಲಿ ಕಟ್ಟಿ ಇಡಿ. ಇದನ್ನು ಮತ್ತೆ 41 ದಿನದವರೆಗೂ ಕೂಡ ಬದಲಾಯಿಸೋದಕ್ಕೆ ಹೋಗಬೇಡಿ. ಆ 41 ದಿನ ಕೂಡ ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಸುಂದರವಾದಂಥ ಜೀವನವನ್ನು ನೀವು ಕಟ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅಷ್ಟು ಅರಿಶಿಣ ಡಬ್ಬದಲ್ಲಿ ಇಡುವಂಥದ್ದು ಇಷ್ಟೆಲ್ಲ ಬದಲಾವಣೆಯನ್ನು ತಂದುಕೊಡುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನಾವೇ ಇನ್ನೂ ಮತ್ತೆ ಆ 41 ದಿನ ಆದಮೇಲೆ ಮತ್ತೆ ಮಾಡ್ಕೊಳ್ಬಹುದು. ಇದನ್ನು ಏನು ಮಾಡಬೇಕು, ಎಲ್ಲಾದರೂ ತಗೊಂಡೋಗಿದ್ದೆ ಹರಿಯುವ ನೀರು ಅಥವಾ ಯಾರು ತುಳಿದೇ ಇರುವ ಪ್ರದೇಶಗಳಲ್ಲಿ ಹಾಕಬೇಕು. ಮತ್ತೆ ಹೊಸದಾಗಿ ಮಾಡಿಕೊಳ್ಳುವಾಗ ಸೇಮ್ ಇದೇ ಥರನೇ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.